ಮಾಡಬೇಕು ಎನ್ನುವಂಥದ್ದನ್ನು ನಾನು ಈ ಸಂದರ್ಭ ಹೇಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ವಿಧೇಯಕದಲ್ಲಿ ಒಬ್ಬ ರಾಜಕಾರಣಿಯಾಗಿ ಕೆಲವು ವಿಷಯಗಳಿಗೆ ಸ್ವಲ್ಪ ನಮ್ಗೆ ಅನುಮಾನ ಇರ್ತಕ್ಕಂಥದ್ದು. ಒಂದು ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಸರ್ 7,000ಕ್ಕಿಂತ ಮೇಲೆ ಅಂತ ತಿಳ್ಕೊಂಡಂದಾಗ ನಂಬಲ್ಲಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಂತ್ರಿಗಳೇ ಸರ್, ನಮ್ಮಲ್ಲಿ ಮೈಲಾಪುರ ಜಾತ್ರೆ ಅಂತ ನಡೆಯುತ್ತೆ ಸರ್, 1 ಲಕ್ಷ ಜನ ಸೇರ್ತಾರೆ ಸರ್. ಈಗ ಅಬ್ಬೆ ತುಮಕೂರು ಜಾತ್ರೆ ಅಂತ ನಡೆಯುತ್ತೆ ಸರ್, ಅಲ್ಲಿ 50ರಿಂದ 60 ಸಾವಿರ ಜನ ಒಂದು ವಾರ ಇರ್ತಾರೆ ಸರ್. ಈಗ ಇದು ಏನಾಗುತ್ತೆ ಸರ್ ಅಂತಂದ್ರೆ, ಈಗ ನೀವು ಕೊಡ್ತಕ್ಕಂಥ ಕಾಯ್ದೆ ಏನಪ್ಪ ಅಂತಂದ್ರೆ ಆ ಬ್ರಿಟಿಷರು ಆಳ್ವಕ್ಕೆ ಹೋಗಿ ಪೊಲೀಸ್ ಎಂಬ ಬ್ರಿಟಿಷರ್ನ ನಮ್ಮ ಮೇಲೆ ಏನಪ್ಪಂದ್ರೆ ಏರ್ತಕ್ಕಂಥ ಕೆಲಸ ಆಗುತ್ತೆ ಮಂತ್ರಿಗಳೇ. ಒಂದೇದು ಸರ್ ಎರಡನೇದು ಏನು ಮಾಡಿದಿರಿ ಸರ್ ಅಂದರೆ 10 ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್. ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದ್ಬಿಟ್ರಿ. 2 ದಿನ ಮುಂಚೆನೆ ಏನ್ಪತ್ತಂದ್ರೆ ಕಾರ್ಯಕ್ರಮನ ಆಯೋಜನೆ ಮಾಡಂತ ಹೇಳಿದ್ರಿ ಸರ್. ಒಂದ್ ನಿಮಿಷ ದಯಮಾಡಿ ಸರ್, ಬಿಲ್ ಮೇಲೆ ಮಾತಾಡೋದು ನಮಗೆ ಮಾತಾಡಕ್ ಬೇಡ ಅಂದ್ರೆ ನಾ ಕೂಡ್ತೀನಿ ಸರ್. ಅಲ್ಲ, ಬಿಲ್ ಮೇಲೆ ಮಾತಾಡೋದು ಬೇಡ ಅಂತಂದ್ರೆ ಮಾತಾಡಿ, ಬಿಲ್ಲಿಗೆ ಸಂಬಂಧಪಟ್ಟಾಗೆ ಮಾತಾಡಿ. ಕೆಲವು ವಿಷಯಗಳನ್ನ ನಾವು ಕ್ಲಾರಿಟಿ ಅಂದ್ರೆ ಪ್ರತಿ ಸಲ ನಾವು ಮಾತಾಡಿದಾಗಲ್ಲ ಮಾತಾಡಬೇಡ ಮಾತಾಡಬಾರ್ದು. ನೀವು ಬಿಲ್ಲಿಗೆ ಸಂಬಂಧಪಟ್ಟ ಹಿಂದಿನ ಸ್ಟೋರಿಯನ್ನು ಹೇಳಿಕೊಂಡು ಬಂದ್ರೆ ಎಷ್ಟು ಜನಕ್ಕೆ ಮಾತಾಡ್ಲಿ ಆಗ್ತದೆ ಬಿಲ್ಲಲ್ಲಿ? ಪ್ರತಿ ಸಲ ಬಿಲ್ಲಲ್ಲಿ ಮಾತಾಡಿ. ನಿಮ್ಗೆ ಬಿಲ್ ಬೇಕಾ ಬೇಡ? ಯಾಕೆ ಬೇಕು ಯಾಕೆ ಬೇಡ? ಹಿಂದಿನ ಉದಾಹರಣೆ ಕೊಟ್ಟರೆ ಆಗ್ತದೆ. ನೀನು ಪ್ರತಿ ಸಲ ಈ ರೀತಿ ಕೆಲಸ ಮಾಡಬಾರ್ದು. ಬಿಲ್ ಬೇಕಾ ಬೇಡವಾ? ಮಾತಾಡಿ, ಅದನ್ನು ನೀವು ಮಾತಾಡಿ ವಿಚಾರ ಮಾಡಿ. ಪ್ರತಿ ಸಲ ಅದನ್ನೇ ನಾನು ಹೇಳುವಂತದ್ದು ನಿಮ್ಗೆ. ಪ್ರತಿ ಸಲ ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಪ್ರತಿ ಸಲ ನೀವು ನಾವು ಮಾತಾಡ್ತಕ್ಕಂಥ ಬೇಕಾ ಬೇಡವಾ? ಅಧ್ಯಕ್ಷರೇ, ಯಾವುದೇ ಒಂದು ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಆಚೆ ತಗೊಳ್ಬೇಕಾಗ್ತದೆ. ಈ ರೀತಿ ನೀವು ಮಾತಾಡಿಕೊಂಡು ನಾನು ಹೇಳ್ದು ಕೇಳಿ. ನಾನು ಹೇಳುವಂತದ್ದು ಬಿಲ್ ಏನ್ ಸಮಸ್ಯೆ ಇದೆ. ಅವರು ಬೆಲ್ಗಾಂ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಬಗ್ಗೆ ಮಾತಾಡ್ತಾರೆ. ಗೊತ್ತಿದೆ, ನಾನು ಹೇಳ್ದು ಕೇಳಿ. ನಾ ಹೇಳ್ದು ಕೇಳಿ. ನೀವು ಬಿಲ್ಲಿಗೆ ಸಂಬಂಧಪಟ್ಟ ಹೋಗಿ ಅದು ಹೇಳ್ತೇನೆ ನಾನು. ಬಿಲ್ಲಿಗೆ ಸಂಬಂಧಪಟ್ಟ ಮಾತಾಡಿ. ಬಿಲ್ಲಿಗೆ ಸಂಬಂಧಪಟ್ಟ ಮಾತಾಡಿ. ಆಯ್ತಿದ್ದಾರೆ ಬೇಡ ಮಾರ್ರೆ, ನೋಡಿ ಆಗಿದೆ. ಆಯ್ತು, ಚನ್ನಬಸ ಮಾತಾಡಿ. ಅಧ್ಯಕ್ಷರೇ, ಹೊರಗೆ ಹೋಗ್ತಿದ್ರು ಹೋಗ್ರಿ ಅಂತ ಅನಬಾರದು. ಸಮಾಧಾನ ತಗೋಬೇಕಾಗುತ್ತೆ. ಆಯ್ತು ಚನ್ನಬಸ ಅಧ್ಯಕ್ಷರೇ, ಆಯ್ತಾ ಕೂತ್ಕೊಳ್ಳಿ. ಆಯ್ತು, ಬೇಡ ಮಾನ್ಯ ಮಂತ್ರಿಗಳು ಮಾಡ್ತೀನಿ. ಮಾನ್ಯ ಕಾನೂನು ಸಚಿವರಿಗೆ ಹೇಳ್ತೀನಿ ಸರ್, ಏನ್ ಮಾತಾಡ್ತಾ ಇದೀವಿ ಅಧ್ಯಕ್ಷರೇ. ಸರ್ ಅದು ಮಾತಾಡಿದ್ದು ಸರಿ ಇತ್ತು ನೀವು. ಆದ್ರೆ ಈಗ ಅದಾದ್ಮೇಲೆ ಈಗೇನ್ ಮಾತಾಡಕ್ಕೆ ಧಾರ್ಮಿಕ ಕ್ಷೇತ್ರದಾಗ ಈ ಸದನದಲ್ಲಿ ಶ್ರೇಷ್ಠ ಸಂಸದೀಯ ಪಟು ಆಗಬೇಕಾದವ್ರು ನೀವೆಲ್ಲ. ಆದ್ರಿಂದ ನಿಯಮಗಳನ್ನು ನೋಡ್ಬೇಕು, ನಮ್ಮ ಟ್ರೆಡಿಷನ್ ನೋಡ್ಬೇಕು, ತಾಳ್ಮೆ ಇರಬೇಕು. ಅಧ್ಯಕ್ಷರೇ, ಈಗ ಅವರು ಮೊದಲ ಬಾರಿಗೆ ಬಂದಾರೆ. ಸರಿ, ಮೊದಲ ಬಾರಿಗೆ ನಾನು ಹೇಳುವಂತದ್ದು ಏನಿದೆ, ನೀವೇನ ಎತ್ತಿನ ಗಾಣಕ್ಕೆ ಇದು ನೋಡಿ. ನಮ್ಗೆ ಇದು ಇನ್ನು 4 ಬಿಲ್ ಇದೆ. ಅವ್ರಿಗೆ ಅರ್ಥ ಮಾಡಿಕೊಳ್ಳಿ. ಇಲ್ಲೀಗ ಇನ್ನು 4 ಬಿಲ್ ಇದೆ. ಅದನ್ನ ಉಪಯೋಗ ಮಾಡಿ ನಾನು ಹೇಳ್ದು ಕೇಳಿ. ತಾವು ಟೆಂಪರ್ ಆಗ್ಬೇಡ್ರಿ. ಆಗೆಲ್ಲ ನಾನು ಬಾಳ ಆರಾಮಾಗಿದ್ದೇನೆ. ಹೂ ಸ್ಪೀಕ್ಸ್ ಲೆಕ್ಸ್, ಹೂ ಈಸ್ ಸ್ಪೀಕ್ ಲೆಕ್ಸ್ ಅಂದ್ರೆ ಯಾರು ಕಡಿಮೆ ಮಾತಾಡ್ತಾರೆ ಅವ್ರ ಸ್ಪೀಕರ್. ಸರಿ, ಈಗ ನೀವು ಪ್ರತಿಯೊಂದಕ್ಕ ಓಕೆ ಮುಗಿಸಿ ಅನ್ಕೋತ ಕೂತ್ರೆ ನಮ್ಮಲ್ಲಿ ಏನು ಹೇಳ್ಬೇಕಾಗಿರ್ತವಲ್ಲ ಆ ಭಾವನೆಗಳಿಗೆ ಈಗ ಇಲ್ಲಿ ಈಗ ಪ್ರಥಮ ಬಿಲ್ ಮಾತ್ರ ಬಂದಿದೆ.
ಇನ್ನು 4 ಬಿಲ್ ಬರ್ಲಿಕ್ಕಿದೆ. ಇದನ್ನ 4-5 ಜನ ಮಾತಾಡಿದ್ದಾರೆ. ಈಗಾಗಲೇ ಒಂದು ಬಿಲ್ಲಿಗೆ ಇಷ್ಟು ಜನ ಕೂಡ ಮಾತಾಡಿದ ಅಂತ ಎಲ್ಲಿ ಇರುವುದಿಲ್ಲ. 2-3 ಜನ ಮಾತಾಡಿ ಮತ್ತೆ ನೇರವಾಗಿ ತರ್ತಾರೆ. ಆದ್ರೂ ಕೂಡ ಫಸ್ಟ್ ಟೈಮ್ ಇರಲಿ ಇನ್ನೊಬ್ರು ಇರಲಿ ಅಂತೇಳಿ ನಾವು ಇವತ್ತು ಮಾತಾಡಲು ಅವಕಾಶ ಮಾಡಿ ಕೊಡ್ತಾ ಇದ್ದೇವು. ಕೂತ್ಕೊಳ್ಳಿ. ನೀವು ಹೆಚ್ಚು ಸಮಯ ಕೊಟ್ಬಿಡ್ತೀರಾ? ಟೈಮ್ ಲಿಮಿಟ್ ಮಾಡಿ ಸರ್. ಒಬ್ಬ ಸದಸ್ಯನಿಗೆ 2 ನಿಮಿಷ ಮುಗಿಸೋದು ಹೇಳಿ ನೀವು ಪಾರ್ಲಿಮೆಂಟ್ ಸರ್, ನೀವು ಪಾರ್ಲಿಮೆಂಟ್ ತೆಗೆದು ನೋಡಿ. 2 ನಿಮಿಷ ಕ್ಲೋಸ್. ಆಯ್ತು. ನೀವು ತುಂಬಾ ಬೇಕಾದವರಿಗೆ 1 ಗಂಟೆ ಕ್ವಶನ್ ಅವರ್. ನಿಮ್ದು ತಪ್ಪು ಸರ್, ಅದು ನಿಮ್ಮ ತಪ್ಪಿದು. ಆಯ್ತು ಬಿಡ, ಸರಿಪಡಿಸಿ. ಅದು ವಿಷಯ ಟೈಮ್ ಇಲ್ಲ. ಆಯ್ತು ಕೂತ್ಕೊಳ್ಳಿ. ಚನ್ನಬಸವ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ನಾನು ಬಲ ಎಲ್ಲರಿಗೂ ಸಹ ಹೇಳುವುದಿಷ್ಟೇ. ಯಾಕಂದ್ರೆ ಈಗಾಗಲೇ ನಿಮ್ಗೆ ಆ ಬಿಲ್ ದೇಶದಲ್ಲಿ ಚನ್ನಬಸವ ಅವರೇ, ಬಿಲ್ ಬೇಕಾ ಬೇಡವಾ, ಬೇಡದಿದೆ ಹೇಗೆ ಅಂತ ಅದನ್ನ ಸೀಮಿತ. ನೀವು ಯಾಕೆ ನಿಲ್ತೀರಿ? ನೀವೆಲ್ಲ ಯಾಕೆ ನಿಲ್ತೀರಿ? ಅಧ್ಯಕ್ಷರೇ, ತಮ್ಮ ಬಗ್ಗೆ ಅಪಾರ ಗೌರವ ಇದೆ. ಎಲ್ಲರಿಗೂ ಗೌರವ ಇದೆ. ಮಾತಾಡ್ತಾರೆ. ಅವರಿಗೊಬ್ಬ ಒಂದು 5 ನಿಮಿಷ ಕೊಡಿ, ಮಾತಾಡಿ. ಅಲ್ಲ, ಬೇಗ ಸದ್ಯಕ್ಕೆ ಬಂದು ಮಾತಾಡಿ. ನಾನು ಎಲ್ಲಾ ಸದಸ್ಯರು ನೇಮರಾಜ್ ಚನ್ನಬಸವ, ನಾನು ಎಲ್ಲರಿಗೆ ಮತ್ತೆ ಹೇಳುದಿಷ್ಟೇ, ಬಿಲ್ಲಿಗೆ ಸಂಬಂಧಪಟ್ಟಾಗೆ 1 ನಿಮಿಷ ಬಿಲ್ಲಿಗೆ ಸಂಬಂಧಪಟ್ಟಾಗಿ ಮಾತಾಡಿ. ಒಂದು ವಿಚಾರ ನಮ್ಗೆ ಹೇಳಲಿಕ್ಕೆ ಬಹಳಷ್ಟು ಇರ್ಬೋದು, ಇಲ್ಲ ಅಂತ ಅಲ್ಲ. ಆದರೆ ಇಲ್ಲಿ ಸಮಯ ವಿಚಾರ ಇದೆ. ನಾನೀಗ ಸುರೇಶ್ ಅವ್ರ ಮಾತಾಡಿ ಹೇಳಿದೆ, ನಿಮ್ಗೆ ಬಿಲ್ಲು ಬೇಕಾ ಬೇಡವಾ, ಯಾಕೆ ಬೇಡ, ಪೂಂಜವ್ರು ಮಾತಾಡಿದ್ರು. ಆಗ ಯಾರಾದರೂ ಕೂಡ ಆ ಲಿಮಿಟೆಡ್ ಆಗಿದೆ. ನಮಗೆ ಹೇಳಲಿಕ್ಕೆ ಬಹಳಷ್ಟು ಉದಾಹರಣೆ ಕೊಡ್ಲಿಕ್ಕಿದೆ. ಅದು ಎಲ್ಲಿ ಎಲ್ಲ ಕೊಡ್ಲಿಕ್ಕೆ ಆಗ್ತದಾ? ಯಾಕೆ ಬೇಕು ಬೇಡ, ಏನು ಆ ಪಾಯಿಂಟ್ ಏನು ಮಿಸ್ಟೇಕ್ ಇದೆ. ಪ್ರತಿಪಕ್ಷ ನಾಯಕರು ಮಾತಾಡಿದ್ರು, ಇನ್ನೊಬ್ಬರು ಎಷ್ಟೊತ್ತು ಮಾತಾಡಿದ್ರು. ಏನು ಬೇಕು ಅಷ್ಟಕ್ಕೆ ಸೀಮಿತವಾಗಿರಿ, ಆ ಕೆಲಸ ಮಾಡಿ. ಇಲ್ಲ ಮಾನ್ಯ ಅಧ್ಯಕ್ಷರೇ, ಒಂದು ವಿಷಯ ಏನಂತಂದರೆ, ಸ್ವಲ್ಪ ನಾವು ರಾಜಕೀಯ ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದಲ್ಲಿ ಮಾನ್ಯ ಗೃಹ ಮಂತ್ರಿಗಳಿರ್ಬೋದು, ವಿರೋಧ ಪಕ್ಷ ನಾಯಕರಿರ್ಬೋದು, ಕೇಂದ್ರ ಸಚಿವರಿರ್ಬೋದು, ಪ್ರಧಾನಮಂತ್ರಿಗಳು ಬರ್ತಾರೆ, ಮುಖ್ಯಮಂತ್ರಿಗಳು ಬರ್ತಾರೆ. ಒಂದು ದಿನ ಮುಂಚಿತವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು. ಇದಕ್ಕೆ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ ಕೊಡಬೇಕೆಂಬುದು ಒಂದು ಸರ್. ಎರಡನೇದು ಏನಂತಂದರೆ, ಇಲ್ಲಿ ಕಾಯ್ದೆ ಮಾಡಿರ್ತಕ್ಕಂಥದ್ದು ಸ್ವಲ್ಪ ನಮ್ಮ ಭಾಗದಾಗ ಉತ್ತರ ಕರ್ನಾಟಕದಾಗ ಜಾತ್ರೆ ಮಗದೊಂದು ಕಾರ್ಯಕ್ರಮಗಳು ಪ್ರತಿ 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಕಾರ್ಯಕ್ರಮಗಳು ನಡೀತಾವೆ. ಹಾಗಾಗಿ ಇದರಿಂದ ಏನಂತಂದ್ರೆ ಈ ಕಾಯ್ದೆಲಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕಾಯ್ದೆಲಿಂದ ತೆಗಿಬೇಕು ಎಂಬುದು ಎರಡನೇದು ಸರ್. ಮೂರನೇದು ಏನಾಗಿದೆ ಅಧ್ಯಕ್ಷರೇ, ನಮ್ಮಲ್ಲಿ ಅಗ್ನಿಶಾಮಕ ದಳದ್ದು ಪರ್ಮಿಷನ್ ತಗೋಬೇಕಂತ ಇಲ್ಲಿ ಕಾಯ್ದೆಯಲ್ಲಿ ಬಂದಿರ್ತಕ್ಕಂಥದ್ದು. ಇದರಲ್ಲಿ ಪೂರಕವಾಗಿ ಒಂದು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು, ಎಲ್ಲ ತಾಲೂಕದಲ್ಲಿ ಅಗ್ನಿಶಾಮಕಗಳು ಇಲ್ಲ, ಅದಕ್ಕೂ ಏನಂತಂದರೆ ಇದನ್ನ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕೆಂಬುದು ನನ್ನ ಒಂದು ಮನವಿ. ಚನ್ನಬಸಮ್ಮ ಅಧ್ಯಕ್ಷರೇ, ಪಾಯಿಂಟ್ ಮಾತಾಡಿ. ಪಾಯಿಂಟ್ ಖಂಡಿತ. ಈ ಹಿಂದೆ ಒಂದು ಕಾನೂನು ತಂದಿದ್ವಿ ನಾವು, ಜನಸಂಖ್ಯೆ ನಿಯಂತ್ರಣ ಕಾನೂನನ್ನು ತಂದಿದ್ವಿ ನಾವು. ಈಗ ಇನ್ನೊಂದು ಕಾನೂನು ತರ್ತಾ ಇದೆ, ಜನಸಂದಣಿ ನಿಯಂತ್ರಣ ಕಾನೂನನ್ನು ತರ್ತಾ ಇದೆ. ಇದೊಂದು ವಿಪರ್ಯಾಸದ ಸಂಗತಿ ಅಂತೇಳಿ ನಾನು ಭಾವಿಸ್ತೇನೆ. ಈ ಬಿಲ್ಲನ್ನು ನಿಜ ಹೇಳಬೇಕು ಅಂದರೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸಂವಿಧಾನದತ್ತವಾಗಿ ನಡ್ಕೊಳ್ಳೋಂಥ ಎಲ್ಲ ವ್ಯಕ್ತಿಗಳು ಕೂಡ